ಪೊಲೀಸ್ ಇಲಾಖೆಯು ಕಳೆದ 2 ತಿಂಗಳಿಂದ ಮನೆ ಪೊಲೀಸ್ ಭಾಗವಾಗಿ ಆಸರೆ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಂದಿತ್ತು. ಈ ಆಸರೆ ಕಾರ್ಯಕ್ರಮದ ಉದ್ದೇಶ ಏನು ಅಂತಂತಂದರೆ, ನಮ್ಮ ಜಿಲ್ಲೆಯಲ್ಲಿರುವಂತಹ ಏಕಾಂಗಿ ಹಿರಿಯ ಜೀವಿಗಳಾಗಿರ್ಬೋದು, ಹಿರಿಯ ನಾಗರಿಕರಾಗಿರ್ಬೋದು, ಮತ್ತು ಒಂಟಿ ಮಹಿಳೆಯರ ಆಗಿರ್ಬೋದು, ಅವರನ್ನು ಗುರುತಿಸಿ ಅವರಿಗೆ ಸುರಕ್ಷತೆಯ ಮತ್ತು ಭರವಸೆಯ ಒಂದು ಭಾವವನ್ನು ಮತ್ತು ಅವರಿಗಿರುವಂಥ ಸಮಸ್ಯೆಗಳನ್ನು ಆಲಿಸಿ ಅದನ್ನು ಬಗೆಹರಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಈ ಆಸರೆ ಕಾರ್ಯಕ್ರಮ ಅಡಿಯಲ್ಲಿ ಮಾಡಲಾಗಿತ್ತು. ನಮ್ಮ ಜಿಲ್ಲೆಯಲ್ಲಿರುವಂಥ ಒಟ್ಟು 28 ಪೊಲೀಸ್ ಠಾಣೆ, ಒಟ್ಟು 329 ಬೀಟ್ಗಳಲ್ಲಿಯೂ ಕೂಡ ಇದನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದ್ವಿ. ಈ ಮನೆ ಪೊಲೀಸ್ಗಂತ ಹೋದಾಗ ಈ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಹಿರಿಯ ನಾಗರಿಕರು ಇರುವಂಥ ಮನೆಗಳನ್ನು ಗುರುತಿಸಿ ಅವರ ಸಮಸ್ಯೆಗಳನ್ನು, ಅವರ ಕುಂದುಕೊರತೆಗಳನ್ನು ಆಲಿಸುವುದರ ಜೊತೆಗೆ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಿ ಅವರಿಗಿರುವಂಥ ಹಲವಾರು ಯೋಜನೆಗಳನ್ನು ಪಟ್ಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು, ನಮ್ಮ ಪೊಲೀಸರು ಬೀಟ್ ವ್ಯವಸ್ಥೆಗಂತ ಹೋದಾಗ ಅಲ್ಲಿ ಅವರ ಸಮಸ್ಯೆಗಳನ್ನು ಆಲಿಸುವಾಗ ಕೆಲವೊಂದಿಷ್ಟು ಯೋಜನೆಗಳಿಂದ ವಂಚಿತರಾದವರನ್ನು ಅವರಿಗೆ ಕನ್ಸರ್ನ್ ಇಲಾಖೆಗೆ ಪತ್ರ ವ್ಯವಹಾರ ಅವರಿಂದನೇ ಮಾಡಿಸಿಬಿಟ್ಟು ಅದನ್ನು ಫಾಲೋ ಅಪ್ ಮಾಡಿ ಅವರಿಗೆ ಆ ಯೋಜನೆಗಳ ಫಲಾನುಭವಿಗಳನ್ನಾಗಿ ಮಾಡುವಲ್ಲಿ ನಮ್ಮ ಬೀಟ್ ಸಿಬ್ಬಂದಿ ಯಶಸ್ವಿಯಾಗಿರ್ತಾರೆ. ಈಗಾಗಲೇ ಹಿರಿಯ ನಾಗರಿಕರು ಇರುವಂತಹ ಹಲವಾರು ಯೋಜನೆಗಳಾಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಪಿಂಚಣಿ ಯೋಜನೆಗಳಾಗಿರ್ಬೋದು, ವಿಧವಾ ಯೋಜನೆ ಆಗಿರ್ಬೋದು, ಸೊ ಹಿರಿಯ ನಾಗರಿಕರು ಇರುವಂಥ ಸಹಾಯವಾಣಿ ಕೇಂದ್ರ, ವೃದ್ಧಾಶ್ರಮ, ಇನ್ನಿತರ ಹಲವಾರು ಯೋಜನೆಗಳ ಬಗ್ಗೆ ಅವರಿಗೆ ಗಮನಕ್ಕೆ ತಂದು ಯಾರಿಗೆ ಅವಕಾಶಗಳು ಇರಲಿಲ್ಲ ಅದನ್ನು ದೊರಕಿಸಿಕೊಡುವಂಥ ಒಂದು ಕಾರ್ಯವನ್ನು ಈಗಾಗಲೇ ಸುಮಾರು ಒಂದು 73 ಬೀಟ್ಗಳಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ. ಈ ಕೆಲಸ ಇನ್ನೂ ಕಂಟಿನ್ಯೂ ಆಗಿ ನಡೀತಾ ಇದೆ. ಹೀಗಾಗಿ ಈ ಜನಸ್ನೇಹಿ ಪೊಲೀಸ್ ಮತ್ತು ಏನು ಹಿರಿಯ ನಾಗರಿಕರ ಬಗ್ಗೆ ಮತ್ತು ಒಂಟಿ ಆಗಿರುವಂತಹ ಮಹಿಳೆಯರ ಬಗ್ಗೆ ಇರುವಂಥ ಒಂದು ಸುರಕ್ಷತಾ ಭಾವವನ್ನು ಇನ್ನೊಂದು ದೃಷ್ಟಿಯಲ್ಲಿ ಅವರನ್ನು ಆ ಯೋಜನೆಗಳನ್ನ ತಲುಪಿಸುವಲ್ಲಿ ಕೂಡ ನಮ್ಮ ಬೀಟ್ ಸಿಬ್ಬಂದಿ ಕಾರ್ಯವನ್ನು ಮಾಡಿರ್ತಾರೆ. ಒಂದು ತಂತ್ರಜ್ಞಾನ ಆಧಾರಿತ ಗಸ್ತು ವ್ಯವಸ್ಥೆಯನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ. ಜನರು ಸಾಕಷ್ಟು ಸಾರಿ ತಮ್ಮ ಮನೆಗಳಿಗೆ ಬೀಗ ಹಾಕಿ ಬೇರೆ ಬೇರೆ ಕಾರಣಾಂತರಗಳಿಂದ ಊರನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇರ್ತಾರೆ. ಆ ಸಂದರ್ಭಗಳಲ್ಲಿ ಅವರ ಮನೆ ಕಳ್ಳತನ ಆಗಿ ಅವರಿಗೆ ಆರ್ಥಿಕವಾದಂಥ ಹೊರೆಯಾಗಿರುವಂಥ ಸಾಕಷ್ಟು ಸಮಸ್ಯೆಗಳನ್ನು ನಾವು ನೋಡಿದ್ದೀವಿ. ಆ ಕಳ್ಳತನವನ್ನು ತಡೆಗಟ್ಟುವುದಕ್ಕೋಸ್ಕರ ಲಾಕ್ಡ್ ಹೌಸಸ್ ಬೀಟ್ ಸಿಸ್ಟಮ್ ಅನ್ನುವಂಥ ಒಂದು ಉಪಕ್ರಮವನ್ನು ವಿಜಯಪುರ ಜಿಲ್ಲಾದ್ಯಂತ ಇವತ್ತಿನಿಂದ ನಾವು ಜಾರಿಗೆ ತರ್ತಾ ಇದ್ದೀವಿ. ಇದರಲ್ಲಿ ನಾಗರಿಕರು ಮಾಡಬೇಕಾಗಿದ್ದು ಏನು ಅಂತಂತಂದರೆ, ಈ ಪ್ಯಾಂಪ್ಲೆಟಲ್ಲಿ ನಾವು ಈಗಾಗಲೇ QR ಕೋಡನ್ನು ಕೊಟ್ಟಿದ್ದೀವಿ ಮತ್ತು ನಮ್ಮ ಕಂಟ್ರೋಲ್ ರೂಮಲ್ಲಿರುವಂಥ ಒಂದು ವಾಟ್ಸಪ್ ನಂಬರನ್ನು ಕೂಡ ಕೊಟ್ಟಿದ್ದೀವಿ. ಅವರು ತಮ್ಮ ಮನೆಯ ಫೋಟೋ, ಮನೆಯ ವಿಳಾಸ, GPS ಲೊಕೇಶನ್ಸ್ ಮತ್ತು ಎಷ್ಟು ದಿನ ಅವರು ಮನೆಯಿಂದ ಆಚೆ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮ್ ವಾಟ್ಸಪ್ ನಂಬರ್ಗೆ ಅವರು ಮಾಹಿತಿಯನ್ನು ಕಳಿಸಿದರೆ, ನಮ್ಮ ಕಂಟ್ರೋಲ್ ರೂಮ್ನವರು ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ರಾತ್ರಿ ಬೀಟ್ ವ್ಯವಸ್ಥೆ ಏನಿರುತ್ತೆ ಅವರಿಗೆ ಅದನ್ನು ತಲುಪಿಸಿಬಿಟ್ಟು ಅವರು ಇಲ್ಲದೇ ಇರುವಂಥ ಸಮಯದಲ್ಲಿ ಪೊಲೀಸ್ನವರು ಹೋಗಿ ಅವರ ಮನೆಯ ಗಸ್ತು ಮತ್ತು ಮನೆಯ ಸುತ್ತಮುತ್ತಲು ಪರಿಶೀಲನೆ ಮಾಡಿ ಒಂದು ಜನರಿಗೆ ಜನಸ್ನೇಹಿ ಪೊಲೀಸ್ನ ಇನ್ನೊಂದು ಭಾಗವಾಗಿ ಜನರಿಗೆ ಹತ್ತಿರವಾಗುವಂಥ ಒಂದು ಕಾರ್ಯವನ್ನು ಇವತ್ತಿನ ಜಾರಿಗೆ ತರ್ತಾ ಇದ್ದೀವಿ. ತಾವು ಮಾಧ್ಯಮದವರು ಈ ಉಪಕ್ರಮ, ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿಯನ್ನು, ಅವೇರ್ನೆಸ್ಸನ್ನು ಸಾರ್ವಜನಿಕರಿಗೆ ತಿಳಿಪಡಿಸಿ ಸಾರ್ವಜನಿಕರು ಹೆಚ್ಚಾಗಿ ಇದನ್ನು ಬಳಸ್ಕೊಂಡಲ್ಲಿ ಪೊಲೀಸ್ ಇಲಾಖೆ ಅವರ ಸುರಕ್ಷತೆಯನ್ನು, ಭದ್ರತೆಯನ್ನು ಕಾಪಾಡುವುದರಲ್ಲಿ ನಮಗೆ ಸಹಕಾರಿಯಾಗಲಿದೆ. ಥ್ಯಾಂಕ್ ಯು. If there are n rules, there are n+1 exception. That is the universal law. So ಅಲ್ಲಿ ಮನೆ ಹತ್ರ ಹೋಗಿಬಿಟ್ಟು ಪರಿಶೀಲನೆ, ಒಂದು ಗಸ್ತು, ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸುತ್ತಮುತ್ತಲು ನೋಡಿ ಮಾಡಿ, then they will come. So they will not tell the time. It is a surprise visit. ಇದೇ ಟೈಮಿಗೆ ಹೋಗ್ತೀವಿ ಅಂತ ನಾವು ಹೇಳಲ್ಲ. So we will go there and check. That element of surprise will be there. ಹಾಗಾಗಿ ತಾವು ಚೆಕ್ ಮಾಡಿ, ಗಿವ್ ಅಸ್ ದ ಫೀಡ್ಬ್ಯಾಕ್. 1 ವೀಕ್ ನೋಡಿ ಚೆಕ್ ಮಾಡಿ ಫೀಡ್ಬ್ಯಾಕ್ ಕೊಡಿ, ವಿಲ್ ಇಂಪ್ರೂವೈಸ್ ಇಟ್. ಥ್ಯಾಂಕ್ ಯು.